ಏನಿವತ್ತು ಕರ್ನಾಟಕ ದಲಿತ ಸಂಸೇನೆಯಿಂದ ಇವತ್ತು SC ಸೆಲ್ ಕೋಲಾರ ಘಟಕದ ಮುಂದೆ ಪೊಲೀಸ್ ಸ್ಟೇಷನ್ ಮುಂದೆ ನಾವು ಹೋರಾಟವನ್ನು ಮಾಡಿದ್ದೀವಿ. ಕಾರಣ ಏನಪ್ಪಾ ಅಂದ್ರೆ ಸೋಮಸಂದ್ರ ಗ್ರಾಮ, ಕೋಲಾರ ತಾಲೂಕು ಓಳೂರು ಹೋಬಳಿ ಸೋಮಸಂದ್ರ ಗ್ರಾಮದಲ್ಲಿ ದೊಡ್ಡ ಕುರುಬರಹಳ್ಳಿ ಗ್ರಾಮದ ವ್ಯಕ್ತಿ, ಸವರ್ಣ ವ್ಯಕ್ತಿ ಬಂದು ಒಬ್ಬ ಸೋಮಸಂದ್ರ ಗ್ರಾಮದಾಗ ಬಡ ದಲಿತವರನ್ನ ಮನೆ ನುಗ್ಗಿ ಚಾಕ್ನ ಹಾಕ್ತಾನೆ ಸರ್. ಈ ಚಾಕ್ನ ಇಲ್ಲಿ ಹಾಕ್ತಾನೆ 8 ದಿವಸ ಆಗಿದೆ, ಅಡ್ಮಿಟ್ ಆಗ್ತಾರೆ ಅವ್ರ ಪಾಪ. ಇವತ್ತು ಕೂಡ ಅರೆಸ್ಟ್ ಯಾರು ಮಾಡಿರಲ್ಲ. ಕಾರಣ ಏನಪ್ಪ ಅಂದ್ರೆ ಹುಡುಕ್ತಾ ಇದೀವಿ ಅಂತ ಹೇಳ್ತಾರೆ. ನಾನು ಹೇಳೋದು ಸೋಮಸಂದ್ರ ಗ್ರಾಮದಲ್ಲಿ ಆಗೋ ಘಟನೆ ಬೇರೆ ಕಡೆ ಆಗೋದು ಬೇಡ. SC ಸೆಲ್ ನಮಗಿದೆ ಅಂತ ಪೊಲೀಸ್ ಸ್ಟೇಷನ್, ನಮ್ಮ ಸ್ಟೇಷನಲ್ಲಿ ನಮ್ಗೆ ನ್ಯಾಯ ಸಿಗೋದು ಬೇರೆ ಕಡೆ ಎಲ್ಲಿ ಸಿಗ್ತದೆ ಅಂತ ನನ್ನ ಇದಾಗಿತ್ತು. ಅದರಿಂದ ಬಂದು ಕೇಳಿದಾಗ DSP ಅವರು ನನಗೆ 5 ದಿನ ಕಾಲಾವಕಾಶ ಕೊಡಿ, ನಾವು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಒಂದು ಕೊತ್ತೂರು ಮಂಜುನಾಥ ಅವರ ಕೇಸಲ್ಲಿ ಕೂಡ ಇವತ್ತಿಗೂ ಅರೆಸ್ಟ್ ಮಾಡಬೇಕಾಗಿತ್ತು. ಸುಪ್ರೀಂ ಕೋರ್ಟ್ ವಜಾ ಆಗಿದೆ. ಇವತ್ತು ಬೇಪಾರಿಯಾಗಿ ತಿರುಗಾಡ್ತಾ ಇದ್ದಾರೆ ಶಾಸಕ, ನಕಲಿ ಶಾಸಕ. ಅವರನ್ನು ಕೂಡಲೇ ಬಂಧನ ಮಾಡಬೇಕಂತ ಕೂಡ ಹೇಳಿದ್ದೀವಿ. ಅದು SP DSP ಅವರು ಮಾತಾಡಿ ಚರ್ಚೆ ಮಾಡಿ ನಾವು ಕ್ರಮ ಕೈಗೊಳ್ಳಿ ಹೇಳ್ತಾವ್ರೆ. ಎಷ್ಟು ಮಾತ್ರ ಸರಿನೋ ತಪ್ಪು ನನಗೆ ಗೊತ್ತಾಗ್ತಾ ಇಲ್ಲ. ಉಗ್ರ ಹೋರಾಟಗಳನ್ನು ಹಮ್ಮಿಕೊಳ್ಳಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಕೊತ್ತೂರು ಮಂಜುನ ಕೇಸ್ ಆಗ್ಬೋದು, ಸೋಮಸಂದ್ರ ಕೇಸ್ ಆಗ್ಬೋದು. ಅಪರಾಧಿಗಳನ್ನ ಹಿಡಿಯೋವರೆಗೂ ಕೂಡ ಈ ಕರ್ನಾಟಕ ದಲಿತ ಸಂಸೇನೆ ವತಿಯಿಂದ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಿ ಸರ್. ಆಮೇಲೆ ಗತಿ ನಡೀತಾ ಇದೆ. ನಮ್ಮ ಶಾಸಕ, ನಮ್ಮ ಮುಖ್ಯಮಂತ್ರಿ ಅಂತ ನಡೆದುಕೊಂಡು ಹೋಗ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿರೋದು ಯಾವುದೇ ರೀತಿ ವಂಚನೆಗಳು ಮಾಡೋಕ್ಕಲ್ಲ. ಸುಪ್ರೀಂ ಕೋರ್ಟ್ ಸ್ಪಷ್ಟತೆ ಕೊಟ್ಟಿದೆ. ಇವನು ಅಕ್ರಮ ಮಾರ್ಗಗಳದೇ ಇವನ ಕೆಲಸ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದೆ ಸುಪ್ರೀಂ ಕೋರ್ಟ್. ಅದರಿಂದ ಕೊತ್ತೂರು ಮಂಜುನಾಥ ಕೂಡಲೇ ಬಂಧಿಸಬೇಕು ಅಂತ ನಮ್ಮ ಒತ್ತಾಯ. ಬರೀ ಎತ್ತೋದು ಬೀಳೋದು ಅವರು ಸರ್. RSS ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. RSSಗಿಂತ ಅಪಾಯಕಾರಿ ನಮ್ಮ ಲೀಡರ್ಸ್ ಇದೆ. ಆದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಸಂವಿಧಾನದಲ್ಲಿ ಹಕ್ಕನ್ನ ಕಸ್ತುಕೊಂಡ ವ್ಯಕ್ತಿನ ಅವ್ರ ಹಿಂದ್ಗಡೆ ಇವರು ಚೇಲಾಗ ಕೆಲಸ ಮಾಡ್ತಾರೆ ಅಂದ್ರೆ ಯಾರನ್ನ ನಂಬೋಗೋದು? ಬಾಬಾ ಸಾಹೇಬ್ ಅಂಬೇಡ್ಕರ್ನೇ ಬಿಟ್ಟಿಲ್ಲ ಸರ್ ಇವರು. ಸಂವಿಧಾನ ರಕ್ಷಣೆ ಮಾಡೋದ ನಕಲಿ ಕಾಂಗ್ರೆಸ್ನವರು ಸಂವಿಧಾನ ರಕ್ಷಣೆ ಮಾಡ್ತಾ ಇಲ್ಲ. ಅವರು ಸಂವಿಧಾನ ದುರುಪಯೋಗ ಪಡಿಸ್ಕೊಂಡ್ರೆ ಕಾಂಗ್ರೆಸ್ ಸರ್ಕಾರ. ಆದ್ರಿಂದ ಕೊತ್ತೂರು ಮಂಜುನಾಗ್ಲಿ, ಸೋಮಸಂದ್ರ ಕೇಸ್ನಲ್ಲಿ ಆಗ್ಲಿ ಎಲ್ಲರೂ ಒಂದೇ ಕೇಸೇ, ಫ್ರಾಡ್, ಚೀಟರ್. NDA BJP ಕಾಂಗ್ರೆಸ್ ವಿರುದ್ಧವಾಗಿ ಮಾತಾಡ್ತೀನಿ ಅಷ್ಟೇ. NDA JDS ಬಗ್ಗೆ ಮಾತಾಡ್ತಿಲ್ಲ. ಯಾಕಂದ್ರೆ ಈ ನಕಲಿ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಕಾಂಗ್ರೆಸ್ ಶಾಸಕ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು, ವಿರೋಧ ಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ನೋಡಿ ಸಂವಿಧಾನ ನೋಡಿ ಅಂತ ಬೊಬ್ಬೆ ಹೊಡಿತಾರಲ್ಲ, ಸಂವಿಧಾನದ ದ್ರೋಹ ಮಾಡುವ ವ್ಯಕ್ತಿನ ಹಿಡ್ಕೊಂಡು ನೀವು ಜೊತೆಯಲ್ಲಿ ಹಾಕೊಂಡು ಹೋಗ್ತಾ ಇರ್ತಾರ. DK ಶಿವಕುಮಾರ್ಗಾಗ್ಬೋದು, ಸಿದ್ದರಾಮಯ್ಯವ್ರಿಗಾಗ್ಬೋದು, ಮಾದೇವಪ್ಪರಿಗಾಗ್ಬೋದು, ಪರಮೇಶ್ವರ್ ಆಗ್ಬೋದು, ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ. ಕೂಡಲೇ ಈ ಪ್ರಭಾವಿ ಇರುವಂಥ ಶಾಸಕರನ್ನ ಬಂಧನ ಮಾಡಬೇಕು. ಸೋಮಸಂದ್ರ ಕೇಸ್ನಲ್ಲಿ ನಾಗರಾಜ್ ಅವರನ್ನ ಬಂಧನ ಮಾಡೋವರೆಗೂ ನಮ್ಮ ಹೋರಾಟ ನಿರಂತರ. ಸಚಿವ ಸ್ಥಾನ ಇಲ್ಲ, ಜೈಲಿಗೆ ಹಾಕ್ಬೇಕಂತ ನಮ್ಮ ವಾದ ಇದೆ. ಸಚಿವ ಸ್ಥಾನ ಯಾರು ಸರ್ ಕೊಡ್ಬೇಕು ಅವ್ರಿಗೆ? ಜಾತಿ ಕದ್ದಂತ ವ್ಯಕ್ತಿಗೆ ಸಚಿವರ ಅಲ್ಲ, ಗುಲಾಮಗಿರಿ ಮಾಡಕ್ ಕೂಡ ಅನ್ಫಿಟ್ ಆಗ ವ್ಯಕ್ತಿ. ಅದಕ್ಕೆ ಹೇಳಕ್ಕೆ ನಂಗೆ ಇಷ್ಟ ಸರ್. ಇದ್ರು ಕೂಡ ಶೆಲ್ನವ್ರು ಹೇಳ್ತಾ ಇದ್ದಾರೆ, ನಾನು ಪ್ರಶ್ನೆ ಮಾಡಿದ್ದೀನಿ ಅವಾಗ DSP ಅವ್ರನ್ನ, ಯಾಕೆ ಕೊತ್ತೂರು ಮಂಜುನಾಥ್ ಅವರು ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ಇದೇ ಉತ್ತರ ನೋಡ್ತಾ ಇದೀವಿ ಮಾಡ್ತೀವಿ ಅಂತ. ಅತಿ ಶೀಘ್ರದಲ್ಲಿ ನಾವು ಉತ್ತರ ಕೊಡ್ತೀವಿ ಅಂತ ಹೇಳಿದರೆ ಅದಕ್ಕೆ ನಾವು ಕಾದು ನೋಡೋಣ ಅಂತ ಅಷ್ಟೇ. ಇಲ್ಲ, ಕಾದು ನೋಡೋ ತಂತ್ರ ಏನಿಲ್ಲ. ಒಂದು ವಾರದ ಒಳಗಾಗಿ ಡಿಸೈಡ್ ಆಗ್ಬೇಕು ಅಂತ ಹೇಳಿದೀವಿ. ಅದಾದ್ಮೇಲೆ 14 ತಿಂಗಳ ಮೇಲೆ ಅದ್ರ ಬಗ್ಗೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಕೋಲಾರಿಂದ ಬೆಂಗಳೂರಿಗೆ ಹೋದ್ರೆ ಬೈಕ್ ರ್ಯಾಲಿ ಇಟ್ಕೊಂತೀವಿ. ಆ ಬೈಕ್ ರ್ಯಾಲಿ ಮುಖಾಂತರ ಸರ್ಕಾರಕ್ಕೆ ಕಣ್ಣು ಸೇರಿಸೋ ಕೆಲಸವಂತ ಕರ್ನಾಟಕ ದಲಿತ ಸಂಸೇನೆ ಮತ್ತು ಇತರೆ ಮುಖಂಡರುಗಳನ್ನೆಲ್ಲ ಸೇರಿ ಏನೋ 13ರಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಕೊತ್ತೂರು ಮಂಜುನಾಥ್ ವಿರುದ್ಧವಾಗಿ. ಆ ಮುಖಂಡರುಗಳೆಲ್ಲ ಜೊತೆ ಸೇರಿ ನಾವು ಒಂದು ನಿರ್ಣಯ ತಗೊಂಡು ನಾವು ಪಾದಯಾತ್ರೆ